ಭಾಳ ಪ್ರಮುಖವಾಗಿ ನಮ್ಮ ಗಮನಕ್ಕೆ ತರಬೇಕಾಗಿರುವಂಥ ವಿಚಾರ ಅಂತ ಹೇಳಿದ್ರೆ, ನಾವು 9ನೇ ತಾರೀಕಿನ ಅಭಿಮಾನೋತ್ಸವ ಬೆಳಗ್ಗೆ 11 ಗಂಟೆಗೆ ಅಂತೇಳಿ ನಿಗದಿ ಮಾಡಿದ್ವಿ. ನಮಗೆಲ್ಲ ತಿಳಿದಿರುವ ಹಾಗೆ ಪಶ್ಚಿಮ ಬಂಗಾಳ ಭಾರತೀಯ ಜನತಾ ಪಾರ್ಟಿಯ ಅಭೂತಪೂರ್ವ ಗೆಲುವು, ಒಂದು ಐತಿಹಾಸಿಕ ಗೆಲುವು ಇತ್ತು. ಪಶ್ಚಿಮ ಬಂಗಾಳದಲ್ಲಿ ಆಗಿರುವಂಥ ಶುಭ ಸಂದರ್ಭದಲ್ಲಿ ಮೇ 9ನೇ ತಾರೀಕು ಅಲ್ಲಿ ನೂತನ ಮುಖ್ಯಮಂತ್ರಿಗಳ ಪ್ರಮಾಣ ವಚನ ನಿಗದಿ ಆಗಿದೆ. ಮೇ 9ನೇ ತಾರೀಕು ಪಶ್ಚಿಮ ಬಂಗಾಳದ ನೂತನ ಮುಖ್ಯಮಂತ್ರಿಗಳ ಒಂದು ಪ್ರಮಾಣ ವಚನ, ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬರ್ತಾ ಇದೆ. ಪ್ರಮಾಣ ವಚನ ಅಲ್ಲಿ ಬೆಳಗ್ಗೆ 11 ಗಂಟೆಗೆ ನಿಗದಿ ಆಗಿರುವ ಪರಿಣಾಮವಾಗಿ ಮಾನ್ಯ ಅಮಿತ್ ಶಾಜಿಯವರು 12:30 ಅಲ್ಲಿಂದ ಹೊರಟು ನೇರವಾಗಿ ಇಲ್ಲಿ ಚಿತ್ರದುರ್ಗಕ್ಕೆ ಬಂದು ವೇದಿಕೆಗೆ ಬರ್ತಾರೆ. 3:45 ಮಾನ್ಯ ಅಮಿತ್ ಶಾಜಿಯವರು ಗೃಹ ಸಚಿವರು ವೇದಿಕೆಗೆ ಬರ್ತಾರೆ. ಹಾಗಾಗಿ ನಾವೇನು ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆ ಅಂತೇಳಿ ಕಾರ್ಯಕ್ರಮ ನಿಗದಿ ಮಾಡಿದ್ವಿ. ಈಗಿನ ವ್ಯತ್ಯಾಸದಿಂದ 2 ಗಂಟೆಗೆ ಸರಿಯಾಗಿ ನಮ್ಮ ವೇದಿಕೆ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. 3:45, 4 ಗಂಟೆಗೆ ಸರಿಯಾದ ಸಮಯಕ್ಕೆ ಅಮಿತ್ ಶಾಜಿಯವರು ಗೃಹ ಸಚಿವರು ವೇದಿಕೆಗೆ ಬರ್ತಾರೆ. ಹಾಗಾಗಿ 2 ಗಂಟೆಯಿಂದ 5 ಗಂಟೆವರೆಗೂ ಈ ಕಾರ್ಯಕ್ರಮ ಬಿ ಎಸ್ ಯಡಿಯೂರಪ್ಪನವರ ಅಭಿಮಾನೋತ್ಸವ ಕಾರ್ಯಕ್ರಮ ಇರುತ್ತದೆ. ಈ ಸಂದರ್ಭ ವಿಶೇಷವಾಗಿ ನಾನು ನಾಡಿನ ಎಲ್ಲ ಹರಗುರು ಚರಮೂರ್ತಿಗಳಲ್ಲಿ ನಾನು ಕೈ ಜೋಡಿಸಿ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡುವಂಥದ್ದು. ನಮ್ಮ ಅಪೇಕ್ಷೆ ಇದ್ದದ್ದು, ನಾನು ನಮ್ಮ ಗೌರವಾಧ್ಯಕ್ಷರಾಗಿರುವಂಥ ಗೋವಿಂದ ಕಾರಜೋಳಜಿಯವರು, ಪ್ರಭಾಕರ್ ಕೋರೆಜಿಯವರು, ಸ್ವಾಗತ ಸಮಿತಿ ಎಲ್ಲ ಸದಸ್ಯರುಗಳು ಪ್ರತಿ ಜಿಲ್ಲೆಗೂ ಹೋಗಿ ಪರಮ ಪೂಜ್ಯರನ್ನು, ಸ್ವಾಮೀಜಿಗಳನ್ನು ನಾವೇ ವೈಯಕ್ತಿಕವಾಗಿ ಅವ್ರಿಗೆ ಆಮಂತ್ರಣ ಪತ್ರಿಕೆಯನ್ನು ಕೊಟ್ಟು ಕರಿಬೇಕು ಅನ್ನೋ ಒಂದು ಅಪೇಕ್ಷೆ ಇದ್ದರೂ ಸಹ ಸಮಯದ ಅಭಾವ, ಒತ್ತಡದಿಂದ ನಾವು ಯಾರೂ ಕೂಡ ವೈಯಕ್ತಿಕವಾಗಿ ಭೇಟಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ನಮ್ಮ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರಿಗೆ, ನಾಡಿನ ಎಲ್ಲ ಮಠಾಧೀಶರುಗಳಿಗೆ, ಜಗದ್ಗುರುಗಳಿಗೆ, ಸ್ವಾಮೀಜಿಗಳಿಗೆ ತಮ್ಮ ಮುಖೇನ ಮತ್ತೊಮ್ಮೆ ವಿನಂತಿ ಮಾಡ್ತಾ ಇದ್ದೇನೆ. ದಯಮಾಡಿ ತಾವೆಲ್ಲರೂ ಸಹ 9ನೇ ತಾರೀಕು ಯಡಿಯೂರಪ್ಪನವರ ಅಭಿಮಾನೋತ್ಸವ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಬರಬೇಕು. ಈ ಐತಿಹಾಸಿಕ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಬಂದು, ಪರಮ ಪೂಜ್ಯರು ಎಲ್ಲರೂ ಕೂಡ ಬಂದು, ಎಲ್ಲ ಸಮಾಜದ ಗುರುಗಳಿಗೂ ಕೂಡ ನಾನು ಮತ್ತೊಮ್ಮೆ ವಿನಂತಿ ಮಾಡ್ತಾ ಇದ್ದೇನೆ. ಈ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಬಂದು ತಾವೆಲ್ಲರೂ ಕೂಡ ಆಶೀರ್ವಾದಿಸಬೇಕು ಅನ್ನುವ ವಿನಂತಿಯೊಂದಿಗೆ ನಮ್ಮೆಲ್ಲ ರಾಜ್ಯದಲ್ಲಿರುವಂಥ ಅಭಿಮಾನಿಗಳು ತಾವೆಲ್ಲರೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನೋತ್ಸವದ ತಾವೆಲ್ಲರೂ ಕೂಡ ಭಾಗವಹಿಸಬೇಕು ಅನ್ನೋ ವಿನಂತಿಯನ್ನು ಮತ್ತೊಮ್ಮೆ ನಾನು ಮಾಡ್ತಾ ಇದ್ದೇನೆ. ಎಲ್ಲವೂ ಕೂಡ ವ್ಯವಸ್ಥೆ ಈಗಾಗಲೇ ಮಾಡಲಾಗಿದೆ. ಸುಮಾರು 10,000 ಬಸ್ಗಳನ್ನು, ಅಂದರೆ ಎಲ್ಲ ಜಿಲ್ಲೆಗಳ ಬೇರೆ ಬೇರೆ ತಾಲೂಕಿನಿಂದ ಅಭಿಮಾನಿಗಳು ಬರೋದಕ್ಕೆ 10,000 ಬಸ್ಗಳನ್ನು ಈಗಾಗಲೇ ಬುಕ್ಕಿಂಗ್ ಮಾಡಲಾಗಿದೆ. ನಮ್ಮ ನಿರೀಕ್ಷೆಯ ಪ್ರಕಾರ ಕನಿಷ್ಠ 45ರಿಂದ 50,000 4 ವೀಲರ್ಸ್ಗಳು ಬರ್ತದೆ, ಕಾರುಗಳು, ಟ್ರ್ಯಾಕ್ಸ್ಗಳು, ಸುಮಾರು 50,000 ವಾಹನಗಳು ಅವು ಪ್ರತ್ಯೇಕವಾಗಿ ಬರ್ತಕ್ಕಂಥದ್ದು. ಹಾಗಾಗಿ ನಮ್ಮ ನಿರೀಕ್ಷೆಗೂ ಮೀರಿ ಸ್ಪಂದನೆ ಸಿಗ್ತಾ ಇದೆ. ನಮ್ಮ ನಿರೀಕ್ಷೆಗೂ ಮೀರಿ ಜಿಲ್ಲಾ ಕೇಂದ್ರಗಳಿಂದ, ಬೇರೆ ಬೇರೆ ಜಿಲ್ಲೆಗಳಿಂದ ಸ್ವಾಮೀಜಿಗಳು, ಪರಪೂಜ್ಯ ಗುರುಗಳು ಎಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ. ದೊಡ್ಡ ಸಂಖ್ಯೆಯ ಅಭಿಮಾನಿಗಳು ಕೂಡ ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮ ಭಾಳ ಯಶಸ್ವಿ ಆಗ್ತದೆ. ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರು ಈಗಾಗಲೇ ಸಹಕಾರವನ್ನು ಸಂಪೂರ್ಣ ನೀಡ್ತಾ ಇದ್ದೀರಿ. ಇನ್ನೂ ಕೂಡ ಹೆಚ್ಚಿನ ಸಹಕಾರ ನೀಡಬೇಕು ಅಂತೇಳಿ ನಮ್ಮೆಲ್ಲರಿಗೂ ಕೂಡ ನಾನು ವಿನಂತಿ ಮಾಡ್ತೀನಿ.